ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ರೆಸಿಪಿ ಮಾವಿನಕಾಯಿ ಕಡುಗಾಯಿ. ಕಡುಗಾಯಿ ಮಾಡಲಿಕ್ಕೆ ನಾನಿಲ್ಲಿ ಸುಮಾರು 4ರಿಂದ 5 ದಪ್ಪ ಸಿಪ್ಪೆಯ ಚೆನ್ನಾಗಿ ಬೆಳೆದಂತಹ ಹುಳಿಯಾದ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ ತಗೊಂಡಂತಹ ಮಾವಿನಕಾಯಿಯನ್ನು ದಪ್ಪ ದಪ್ಪ ತುಂಡುಗಳಾಗಿ ಕತ್ತರಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ನೆನಪಿಡಿ, ಉಪ್ಪಿನಕಾಯಿಯನ್ನು ಮಾಡುವಾಗ ಯಾವುದೇ ರೀತಿಯಾದಂತಹ ಒದ್ದೆಯ ಅಂಶ ಉಪ್ಪಿನಕಾಯಿಯ ಹೋಳನ್ನು ಹಾಕುವ ಪಾತ್ರೆಯಲ್ಲಾಗಲಿ ಅಥವಾ ಅದನ್ನು ಹೆಚ್ಚುವಂತಹ ಮಣೆಯಲ್ಲಾಗಲಿ ಇಲ್ಲದೇ ಇರುವ ಹಾಗೆ ನಾವು ಒರೆಸಬೇಕಾಗತ್ತೆ. ಹಾಗೆ ಒರೆಸ್ಕೊಂಡಾದ ನಂತರ ಆ ದೊಡ್ಡ ದೊಡ್ಡ ತುಂಡುಗಳನ್ನು ಚಿಕ್ಕ ಚಿಕ್ಕ ಚೌಕಾಕಾರದ ತುಂಡುಗಳಾಗಿ ಮತ್ತಿಲ್ಲಿ ಕತ್ತರಿಸ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡಬಹುದು ನಾವು ಹೇಗೆ ಅದನ್ನು ಕತ್ತರಿಸ್ಕೊಳ್ತಾ ಇದ್ದೀವಿ ಅಂತ. ನಂತರ ಉಪ್ಪಿನಕಾಯಿಗೆ ಬೇಕಾಗುವಷ್ಟು ಉಪ್ಪನ್ನು ಒಂದು ಬಾಣಲೆಗೆ ಹಾಕಿ ಸಣ್ಣ ಮಧ್ಯಮ ಉರಿಯಲ್ಲಿ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕಾಗುತ್ತೆ. ಬಿಸಿ ಮಾಡೋದೇನಕ್ಕೆ ಅಂದರೆ ಉಪ್ಪಿನಲ್ಲಿರುವಂಥ ನೀರಿನಂಶ ಹೊರಟು ಹೋಗಲಿ ಅಂತ. ಬಿಸಿ ಮಾಡಿದ ಉಪ್ಪು ಆರಿದ ನಂತರ ಅದನ್ನು ಮಾವಿನಕಾಯಿಯ ಹೋಳುಗಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿಟ್ಟು ಒಂದಿಡೀ ರಾತ್ರಿ ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಒಂದಿಡೀ ರಾತ್ರಿ ಕಳೆದ ನಂತರ ಉಪ್ಪು ಕರಗಿ ನೀರಾಗಿದೆ, ತುಂಬ ನೀರು ಜಾಸ್ತಿ ಇದೆ ಅಂತ ಅನಿಸಿದ್ರೆ ಅದನ್ನು ಒಂದು ತಟ್ಟೆಗೋ ಲೋಟಕ್ಕೋ ಬಗ್ಸಿ ಎತ್ತಿಟ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಮೆಂತೆ, ಅರ್ಧ ಬೌಲು ಸಾಸಿವೆ, 3/4 ಬೌಲು ಜೀರಿಗೆ ಮತ್ತು 1 ಬೌಲು ಮೆಣಸಿನ ಪುಡಿಯನ್ನು ತಗೊಂಡಿದ್ದೇನೆ. ತಗೊಂಡಂತಹ ಮೆಣಸಿನ ಪುಡಿಯನ್ನು ನೀರು ಬಗ್ಗಿಸಿಟ್ಟುಕೊಂಡಂತಹ ಮಾವಿನಕಾಯಿಯ ಹೋಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಉಪ್ಪಿನಕಾಯಿಗೆ ಬೇಕಾಗುವಂತಹ ಮಸಾಲೆಯ ಪದಾರ್ಥವನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಅರ್ಧ ಬೌಲ್ ಸಾಸಿವೆಯನ್ನು ಬಾಣಲೆಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದರ ಬಣ್ಣ ಬದಲಾಯಿಸುವವರೆಗೆ ಅದನ್ನು ಹುರ್ಕೊಂಡ್ರೆ ಸಾಕು. ನಂತರ 3/4 ಬೌಲು ಜೀರಿಗೆಯನ್ನು ಅದಕ್ಕೆ ಹಾಕಿ ಮತ್ತೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾನು ಅದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ನೆನಪಿಡಿ, ಸಾಸಿವೆಗಿಂತ ಜಾಸ್ತಿ ಜೀರಿಗೆಯನ್ನು ಉಪಯೋಗ ಮಾಡಬೇಕಾಗತ್ತೆ. ಕೊನೆಯಲ್ಲಿ 2 ಸ್ಪೂನು ಮೆಂತೆಯನ್ನು ಬಾಣಲೆಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಹುರಿದಂತಹ ಮಸಾಲೆ ಪದಾರ್ಥಗಳನ್ನು ಆರಲಿಕ್ಕೆ ಅಂತ ಬಿಟ್ಟೆ. ಮಸಾಲೆ ಪದಾರ್ಥ ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣುಪಾದ ಪುಡಿಯನ್ನು ರುಬ್ಕೊಂಡೆ. ಹಾಗೆ ರೆಡಿಯಾದಂತಹ ಪುಡಿಯನ್ನು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟಂತಹ ಮಾವಿನಕಾಯಿಯ ಹೋಳುಗಳ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಅಂಥೇಳಿ. ಈಗ ಉಪ್ಪಿನಕಾಯಿಯ ಕೊನೆಯ ಹಂತ. ಒಂದು ಬಾಣಲೆಗೆ ಸುಮಾರೊಂದು 8ರಿಂದ 10 ಚಮಚ ಕೊಬ್ಬರಿ ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೇನೆ. ಹಾಗೆ ಹಾಕಿದಂತಹ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ 2 ಟೀ ಸ್ಪೂನ್ ಸಾಸಿವೆ ಚಿಟಿಪಿಟಿ ಅಂತ ಹೇಳ್ತಾ ಇರುವಾಗ 1ರಿಂದ 1.5 ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸಿದ್ದೇನೆ. ಹಾಗೆ ಒಗ್ಗರಣೆಯನ್ನು ರೆಡಿ ಮಾಡಿಟ್ಕೊಂಡು ಒಗ್ಗರಣೆ ಸಂಪೂರ್ಣವಾಗಿ ತಣ್ಣದ ನಂತರ ಮಾವಿನಕಾಯಿಯ ಮಸಾಲ ಮಿಶ್ರಿತ ಹೋಳುಗಳೇನಿದೆ ಅದಕ್ಕೆ ಹಾಕಿ ಚೆನ್ನಾಗಿ ಮತ್ತೊಂದು ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ಮಾವಿನಕಾಯಿ ಕಡುಗಾಯಿ ರೆಡಿ. ಆ ಉಪ್ಪಿನಕಾಯಿಯನ್ನು ಒಂದು ಏರ್ಟೈಟ್ ಜಾರ್ಗೆ ಅಥವಾ ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಎಷ್ಟು ಸಮಯ ಬೇಕಾದ್ರೂ ನಾವು ಉಪಯೋಗ ಮಾಡಬಹುದಾಗಿದೆ. ಬಿಸಿ ಬಿಸಿ ಅನ್ನ, ಸ್ವಲ್ಪ ಉಪ್ಪಿನಕಾಯಿ ಹಾಗೂ ತೆಂಗಿನ ಎಣ್ಣೆ ಜೊತೆಗೆ ಹಸಿ ಈರುಳ್ಳಿ, ಇದಿಷ್ಟಿದ್ರೆ ಊಟದ ಗಮ್ಮತ್ತೇ ಬೇರೆ. ಒಮ್ಮೆ ಉಪ್ಪಿನಕಾಯಿ ಮಾಡಿ ಹೀಗೆ ಊಟ ಮಾಡಿ ನೋಡಿ. ಊಟ ಮೆಚ್ಚಿತು ಅಂತಂದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.